ಹೇಳ್ತಿರೋ ತರ ನಿಫ್ಟಿ ಇದೇ ಜಾಗಕ್ಕೆ ಬಂದು ರಿಟ್ರೇಸ್ಮೆಂಟ್ ಆಗ್ಬೇಕು, ಇದೇ ಜಾಗದಿಂದಾನೇ ಹೋಗ್ಬೇಕು ಅಂತ ನೋಡಿ. ಅದರಿಂದ ಒಂದು ಕ್ಯಾಂಡ್ಲು ಕೂಡ ನಾನು ಹೇಳಿದೆ ನಾಳೆ ಬುಲ್ಲಿಶ್ ಆಗುತ್ತೆ ಅಂತ, ಯಾಕಂದ್ರೆ ಇದನ್ನ ಕೆಳಗೆ ಕ್ಲೋಸ್ ಆಗಿ ಬೇರಿಶ್ ಆಗ್ತಿತ್ತು. ನಾಳೆ ಬುಲ್ಲಿಶ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಡೇ ಕ್ಯಾಂಡಲ್ ಹೇಳ್ತಾ ಇದೀನಿ ನೋಡಿ. ಸಪೋರ್ಟ್ ಲೈನ್ ಅಲ್ಲಿ ಹ್ಯಾಮರಿಂಗ್ ರಿಟ್ರೇಸ್ಮೆಂಟ್ ಕೊಟ್ಟಿದೆ. ಮತ್ತೊಂದ್ಸತಿ ಮಾರ್ಕೆಟ್ ಬುಲ್ಲಿಶ್ ಹೋಗ್ತೀನಿ ನಾನು ಅಂತ ಬೇರಿಶ್ ತೋರಿಸ್ತಾನೆ ಇಲ್ಲ. ನಿನ್ನೆ ಡೆಲ್ಲಿಲಿ ಆಗಿರೋದು ನೋಡಿದ್ರೆ ಬೇರಿಶ್ ಆಗ್ಬೇಕಾಗಿತ್ತು. ಸೊ ಮಾರ್ಕೆಟ್ಗೆ ಅಷ್ಟಕ್ಕೊಂದೆಲ್ಲ ಬೇಕಾಗಿಲ್ಲ. ಇವಾಗ ನೋಡಿ ಬುಲ್ಲಿಶ್ ಆಗ್ತೀನಿ ಅಂತಾನೆ ತೋರಿಸಿದೆ. ಡೇ ಕ್ಯಾಂಡಲ್ ಮಾರ್ನಿಂಗ್ ಸ್ಟಾರ್ ಆಗಿತ್ತು. ನಾನು ನಿಮ್ಗೆಲ್ಲ ಕರೆಕ್ಟ್ ಆಗಿ ಹೇಳ್ದೆ ನೋಡಿ. ಇವತ್ತಿನ ಡೇ ಕ್ಯಾಂಡಲ್ ನೋಡಿದ್ರೆ ಹ್ಯಾಮರ್ ಆಗಿದೆ. ಸೊ ನಾಳೆ ಬುಲ್ಲಿಶ್ ಅಲ್ಲೇ ಇರ್ಬೇಕು ನಿಫ್ಟಿ ಅಂತ ನಮಗೆ ತೋರಿಸ್ತಾ ಇರೋದು. ಸೊ ನಾವು ಪ್ರಿಡಕ್ಟ್ ಮಾಡಿರೋ ಪ್ರಕಾರ ತೋರಿಸ್ತೀನಿ ನಾಳೆ ಏನಾಗುತ್ತೆ ಅಂತ. ನೋಡಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಿಫ್ಟಿ ಇಲ್ಲಿಂದ ರಿಜೆಕ್ಷನ್ ಆಯಿತು. ಸೊ ಇಲ್ಲಿಗೆ ಹೋಗ್ಬಿಟ್ಟು ವಾಪಸ್ ರಿವರ್ಸ್ ಆಯಿತು ಮಾರ್ಕೆಟು. ನಾನು ಹೇಳಿದೆ ಇಲ್ಲಿಂದ ಹಿಂಗೆ ಸೀದಾ ಹೋಗಲ್ಲ, ಒಂದು ಪ್ರೈಸ್ ಆಕ್ಷನ್ ಮಾಡಬೇಕು ಅಂತ. ಇವೆಲ್ಲ ಸೇರಿ ಒಂದು ಕಪ್ ಅಂಡ್ ಹ್ಯಾಂಡಲ್ ಥರ ಫಾರ್ಮೇಷನ್ ಮಾಡಿ ಜಸ್ಟ್ ಇನ್ನು ಬ್ರೇಕ್ಔಟ್ ಕೊಡ್ಕೊಂಡು ಹೋಗ್ತಾ ಇದೆ. ನಿಫ್ಟಿದು ಟಾರ್ಗೆಟ್ ಬಂದ್ಬಿಟ್ಟು ಬಿಗ್ ಟಾರ್ಗೆಟ್ ಇದು ನಾಳೆನೇ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಪಾಯಿಂಟ್ ಆಯಿತು. 25,959 ಇರೋದು ಇದು ಟಾರ್ಗೆಟು. ಅದಕ್ಕಿಂತ ದೊಡ್ಡ ಟಾರ್ಗೆಟ್ಗೆ ಹೋಗ್ಬೇಕು ಅಂತ ನಿಫ್ಟಿ ಏನ್ ಮಾಡಿದೆ, ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡ್ಕೊಂಡು ನೋಡಿ ಇಲ್ಲಿ. ಸೊ ಇವೆಲ್ಲ ಒಂದು ಪ್ಯಾಟರ್ನ್ಗಳು ಈ ತರ ಮಾಡ್ಕೊಂಡೆ ಪ್ರೈಸ್ ಆಕ್ಷನ್, ಇದನ್ನೆಲ್ಲ ಪ್ಯಾಟರ್ನ್ಗಳನ್ನ ಪ್ರೈಸ್ ಆಕ್ಷನ್ ಅಂತಾರೆ. ಸೊ ಪ್ಯಾಟರ್ನ್ ಕ್ಯಾಂಡಲ್ಸ್ ಎಲ್ಲ ಸಿಂಕ್ ಆಗಿ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮಾರ್ಕೆಟ್ ಮೂಮೆಂಟಮ್ ಕೊಡೋದು. ಇದ್ರ ಟಾರ್ಗೆಟ್ ಬಂದ್ಬಿಟ್ಟು 26,175 ಇರೋದು. ಸೊ ಇದ್ರ ಪ್ರಕಾರ ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟೈತೆ. ಇದ್ರ ಪ್ರಕಾರನು ನಾಳೆ ಏನಾದ್ರು ಮಿಸ್ ಆಗಿ ಬಂದು ಅಂದ್ರೆ ರಿಟ್ರೇಸ್ಮೆಂಟ್ ಏನಾದ್ರು ಬರ್ಬೋದು ಅಷ್ಟೇ ಬಂದ್ರೆ, ಇಲ್ಲ ಅಂದ್ರೆ ಬರಲ್ಲ. ಬರೋದಕ್ಕೂ ಚಾನ್ಸಸ್ ಇಲ್ಲ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಇಲ್ಲೊಂದು ಅಸೆಂಡಿಂಗ್ ಟ್ರಯಾಂಗಲ್ ಮಾಡಿದಾನೆ ನೋಡಿ, ನೀವೇ ಚೆಕ್ ಮಾಡ್ಕೊಳ್ಳಿ. ಅಸೆಂಡಿಂಗ್ ಟ್ರಯಾಂಗಲ್ ಟಾರ್ಗೆಟ್ ನಾಳೆ ಸ್ಟಾರ್ಟಿಂಗ್ ಇರೋದು, ಯಾಕಂದ್ರೆ ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿದೆ ಮಾರ್ಕೆಟ್. ಸೊ ನಮ್ಮ ಎಂಟ್ರಿ ಇಲ್ಲಿರ್ಬೇಕಿತ್ತು. ಯಾಕೆಂದ್ರೆ BTST ಮಾಡಿದ್ರೆ ನಾಳೆ ಸೂಪರ್ ಆಗಿರೋದು ಅನ್ಕೊಂತೀನಿ. ಬೇಡ, ನಾವು ಮಾಡಲ್ಲ ಅದು. ಸೊ ಓಕೆ, ನಾಳೆ ಏನಾದ್ರು ಇದನ್ನ ಬಿಟ್ಟು ಬ್ರೇಕ್ಔಟ್ ಕೊಟ್ರೆ ನಿಮ್ದು ಎಂಟ್ರಿ ಇರಲಿ, ಯಾಕೆಂದ್ರೆ ಸೇಫ್ ಆಗಿರ್ಲಿ ಅಂತಾನೆ ನಾನು ಯಾವಾಗಲೂ ಹೇಳೋದು. ಇವತ್ತು ಹೇಳಿರೋ ತರ 3 ಟಾರ್ಗೆಟ್ಗಳು ಕರೆಕ್ಟಾಗಿ ಹಿಟ್ ಮಾಡಿಕೊಂಡು ನಿಫ್ಟಿ ಮತ್ತೆ ಏನು ಬಿದ್ದಿದ್ನೋ ಅದೇ ಅಷ್ಟನ್ನೇ ಕವರ್ ಮಾಡಿದ್ದಾನೆ. ಸೊ ಅದೇ ತರ ನಾಳೆ ಪ್ರಾಡಕ್ಟ್ ಪ್ರಕಾರ ನಾಳೆ ನಮಗೆ ತೋರಿಸ್ತಾ ಇರೋದು ಅಸೆಂಡಿಂಗ್ ಟ್ರಯಾಂಗಲ್ ಟಾರ್ಗೆಟ್ ಬಂದ್ಬಿಟ್ಟು 25,799. ಎಂಟ್ರಿ ಬಂದ್ಬಿಟ್ಟು 25,715 ಇದೆ. ಸ್ವಲ್ಪ ಬಿಟ್ ಮೇಲೆ ಇಟ್ಕೊಳ್ಳಿ, ಪರವಾಗಿಲ್ಲ. 719ಕ್ಕೆ ಎಂಟ್ರಿ ಇಟ್ಕೊಳ್ಳಿ. ಎಷ್ಟು ಸಿಗುತ್ತೆ ನಿಮಗೆ ನಾಳೆ ಏನಾದ್ರು ಅಂದ್ರೆ, ಇಲ್ಲಿಂದ ಇಲ್ಲಿ ವೆಯ್ಟ್ ಮಾಡಿದ್ರೆ 80 ಅಂದ್ರೆ ನಿಮ್ ಪ್ರೀಮಿಯಂ ಅಲ್ಲಿ ಒಂದು 40 ಪಾಯಿಂಟ್ ಸಿಕ್ಕಿದ್ರು 40 × 75 ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಷ್ಟು ಪ್ರೀಮಿಯಂ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ ನಾಳೆ ನೀವು ತಗೊಂಡು ವೆಯ್ಟ್ ಮಾಡಿದ್ರೆ. ಸೊ ನಾಳೆ ಏನಾದ್ರು ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆದ್ರೆ, ಯಾಕೆ ಇಲ್ಲಿಂದ ರಿವರ್ಸ್ ಆಗ್ಬಿಡ್ಬೋದು, ಇದು ಆಗ್ಬೋದು, ಆಗಲ್ಲ ಅಂತ ಯಾವುದು ಅನ್ಕೋಬಾರ್ದು ನೋಡಿ. ಇಲ್ಲಿಂದ ಏನಾದ್ರು ರಿವರ್ಸ್ ಆದ್ರೆ ತಲೆನೇ ಕೆಡಿಸ್ಕೋಬೇಡ್ರಿ. ನಿಮ್ ಎಂಟ್ರಿ ಬೇರಿಶಲ್ಲಿ ಇದ್ರೆ ಇಲ್ಲಿರ್ಲಿ, 25,650 ಇರ್ಲಿ. SL ಎಲ್ಲ ನಿಮಗೆ ಬಿಟ್ಟಿದ್ದು ರಿಸ್ಕ್ ರಿವಾರ್ಡು. ಟಾರ್ಗೆಟ್ ಇಷ್ಟೇ 25,604 ಒಂದ್ 2-3 ಪಾಯಿಂಟ್ ಹಿಂದೆ ಮುಂದೆನೆ ಎಕ್ಸಿಟ್ ಆಗಿ ಬೇರಿಶಿಗೆ ಬಂದ್ರೆ, ಯಾಕೆಂದ್ರೆ ಬೇರಿಶಿಗೂ ಬರ್ಬೋದು ಅಂತ. ಯಾಕೆಂದ್ರೆ ರಿಟ್ರೇಸ್ಮೆಂಟ್ ನೋಡಿ ಏನಾಗಿದೆ ಅಂತ ಹೇಳ್ರಿ, ಸಿಮೆಟ್ರಿಕ್ ಟ್ರಯಾಂಗಲ್ ಬಿಗ್ ಮೂವ್ಮೆಂಟ್ ಕೊಡ್ಬೇಕಾದ್ರೆ ಏನಂದ್ರೆ ಡೇ ಕ್ಯಾಂಡಲ್ ಹೆಂಗ್ ರಿಟ್ರೇಸ್ಮೆಂಟ್ ಬಂತು ಇದ್ರಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನ ಬ್ರೇಕ್ಔಟ್ ಕೊಡ್ಕೊಂಡು ಮೇಲೆ ಹೋದಾಗ್ಲೇ ಎಂಟ್ರಿ ಇದ್ರೆ ನೋ ಪ್ರಾಬ್ಲಮ್, ಏನೋ ಪ್ರಾಬ್ಲಮ್ ಇಲ್ಲ. ಈ ತರ ದಿನಗಳಲ್ಲಿ SL ಆಗ್ಬೋದು, ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡೋ ಇದಿರುತ್ತೆ. ಅದೇ ಏನಂದ್ರೆ ನಿಮ್ SL ಕಮ್ಮಿನೇ ಕೊಟ್ಟಿರ್ತಾರೆ, ಟಾರ್ಗೆಟ್ ಜಾಸ್ತಿ ತಗೊಂಡಿರ್ತೀರ. ಸೊ ಹಂಗಾಗಿ ಎಂಟ್ರಿನ ಇದನ್ನ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಕೊಡಿ. 43 ರೂಪಾಯಿ ಸಿಗುತ್ತೆ ನಿಮಗೆ. ಪ್ರೀಮಿಯಂ ಅಲ್ಲಿ ಒಂದು 20 ರೂಪಾಯಿ ಸಿಕ್ಕಿದ್ರು ಅಂತಂದ್ರ 1,500 ಸಮಥಿಂಗ್ ಆಗುತ್ತೆ ಈ ಟಾರ್ಗೆಟಿಗೆ ಬಂದ್ರೆ. ನನ್ನ ಪ್ರಕಾರ ನಾಳೆ ಬೇರಿಶ್ ಆಗೋದು ಸ್ವಲ್ಪ ಡೌಟೇ. ಇಲ್ಲಿ ಬಂದು ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಕೊಂಡು ಟ್ರೇಡ್ ಮಾಡಿ, ಓಕೆನಾ. ಇಷ್ಟೇ ನಿಫ್ಟಿದು ನಾಳೆ ಪ್ರೊಡಕ್ಷನ್, ನೋಡ್ಕೊಂಡು ಟ್ರೇಡ್ ಮಾಡಿ. ಬಾಯ್ ಬಾಯ್.